ಸಾಂದ್ರ ನಮಸ್ಕಾರ. ನೋಡಿ ಸಾಂದ್ರ, ನೀವೇನಾದ್ರೂ 10ನೇ ಪಾಸ್ ಆಗಿದ್ರ ಅಥವಾ ಡಿಪ್ಲೊಮಾ ಪಾಸ್ ಆಗಿದ್ರ ನಿಮಗೋಸ್ಕರನೇ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 27 ಅಕ್ಟೋಬರ್ 2025. ಅಂದ್ರೆ ಈ ಒಂದು ನೋಟಿಸ್ ರಿಲೀಸ್ ಮಾಡೋದು ಸೋಮವಾರ ದಿನ ನೋಟಿಸ್ ರಿಲೀಸ್ ಆಗಿದೆ. ಅಂದ್ರೆ ಈಗ ಬಂದ್ ಹೋತಲ್ಲ ಸೋಮವಾರ, ಆ ಒಂದು ಸೋಮವಾರದಿಂದ ನೋಟಿಸ್ ಆಗಿರತ್ತೆ. ನೋಡಿ, ಯಾರ್ಯಾರು ಹಾಸ್ಟೆಲ್ ವಾರ್ಡನ್ ಹುದ್ದೆನ ಪಡ್ಕೋಬೇಕಂತ ಇದ್ರಲ್ಲ 10ನೇ ಮೇಲೆ ಅವ್ರಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ನೋಡಿ, ನೀವೇನಾದ್ರೂ 10ನೇ ಸೆಪರೇಟ್ ಆಗಿ 10ನೇ ಮುಗಿಸಿ ಮುಂದೆ ನೀವು ಜಾಬ್ಗೆ ಅಥವಾ ಏನಾದ್ರೂ ಎಜುಕೇಶನ್ ಕಂಟಿನ್ಯೂ ಮಾಡಲಿಲ್ಲ ಅಂದ್ರೂ ಕೂಡ ಜಸ್ಟ್ 10ನೇ ಪಾಸ್ ಆದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ 10ನೇ ಮುಗಿಸಿ ಸೆಕೆಂಡ್ PUC ಡಿಪ್ಲೊಮಾ, ಅದ ನಂತರ ಡಿಪ್ಲೊಮಾ ಈ ರೀತಿಯಾಗಿ ಏನಾದ್ರು ಪಾಸ್ ಮಾಡಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇಲ್ಲಿ ಸೆಕೆಂಡ್ PUC 10ನೇ ಮತ್ತು ಡಿಪ್ಲೊಮಾ ಮುಗಿಸಿದವರು ಏನ್ ರೂಲ್ಸ್ ಕೊಟ್ಟಿಲ್ಲ. ಅವರು ಸೆಪರೇಟ್ ಆಗಿ 10ನೇ ಬೇರೆ ಡಿಪ್ಲೊಮಾ ಬೇರೆ ಇದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನೋಡಿ, 10ನೇ ಮುಗಿಸ್ಯಾನೇ ಈ ಒಂದು ಡಿಪ್ಲೊಮಾ ಮಾಡಿರ್ತಾರ ಅಥವಾ ಡಿಪ್ಲೊಮಾ ಮಾಡ್ಲಿಲ್ಲ ಅಂದ್ರೂ ಕೂಡ ನೀವು SSLC ಮತ್ತು ಸೆಕೆಂಡ್ PUC ಮಾಡಿದ್ರು, ಡಿಗ್ರಿ ಮಾಡಿದ್ರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ನೋಡಿ, ಹೆಂಗ ನೇಮಕಾತಿ ನಡೆಸ್ತಾರೆ, ಏನೆಲ್ಲ ಅರ್ಹತೆ ಇರಬೇಕು, ನೇಮಕಾತಿಯಲ್ಲಿ ದೈಹಿಕ ಪರೀಕ್ಷೆ ಒಂದಿರತ್ತೆ. ಈ ಒಂದು ನೇಮಕಾತಿಯಲ್ಲಿ ಪ್ರಮಾಣ ಪತ್ರ ಪರಿಶೀಲನೆ ನಡೆಸ್ತಾರೆ, ಸಂದರ್ಶನ ಇರತ್ತೆ, ಲಿಖಿತ ಪರೀಕ್ಷೆ ಇರೋದಿಲ್ಲ, ರಿಟರ್ನ್ ಎಕ್ಸಾಮ್ ಕೊಟ್ಟಿಲ್ಲ ಈ ಒಂದು ಅಧಿಸೂಚನೆಯಲ್ಲಿ. ನೋಡಿ, ಇದ್ರ ಬಗ್ಗೆನೇ ಮಾಹಿತಿ ಇರತ್ತೆ. ಕೊನೆಸನಕ ನೋಡಿ, ನೀವೇನಾದ್ರೂ ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇದು ಪ್ರಾರಂಭ ದಿನಾಂಕ ಆಗಿರತ್ತೆ, ಓಪನ್ ಡೇಟ್ ಇದು. ಅದ ನಂತರ ಕೊನೆಯ ದಿನಾಂಕ ಇದೆಯಲ್ಲ, ಲಾಸ್ಟ್ ಡೇಟು. ಈ ಒಂದು ಲಾಸ್ಟ್ ಡೇಟ್ ಇದೆಯಲ್ಲ ನಿಮಗೆ 12/11/2025 ಈ ಒಂದು ದಿನಾಂಕ ಕೊನೆಯ ದಿನಾಂಕ ಆಗಿರತ್ತೆ. ಎಲ್ಲ ಮಾಹಿತಿ ಇರತ್ತೆ. ಕೊನೆಸ್ತನಕ ನೋಡಿ, ಬನ್ನಿ ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು ಯಾವ್ದು ಏನು ಅಂತ ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇದಕ್ಕಿಂತ ಮುಂಚಿತವಾಗಿ ಹಲವಾರು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಇದೇ ಒಂದು ಸಂಸ್ಥೆಯಲ್ಲಿ. ಬಟ್ ಅದು ವರ್ಷದಲ್ಲಿ 5-6 ಸರಿ ಕರಿತೇನೆ ಇರ್ತಾರೆ. ನಾನು ನಿಮಗೆ ಕರೆದಂತ ಮಾಹಿತಿ ತಿಳಿಸ್ಕೊಡ್ತಾನೆ ಇರ್ತೇನೆ. 27 ಅಕ್ಟೋಬರ್ 2025 ಸ್ಟಾರ್ಟ್ ಆಗಿದೆ. ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಹೆಸರು METI ಹಾಸ್ಟೆಲ್ ಸೂಪರಿಂಟೆಂಡೆಂಟ್, ಅಂದ್ರೆ ಹಾಸ್ಟೆಲ್ ವಾರ್ಡನ್ ಇರತ್ತೆ. ಮತ್ತು ಹಾಸ್ಟೆಲ್ ವಾರ್ಡನ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅರ್ಜಿ ಕರೆದಿದ್ದಾರೆ. SSLC ಮುಗಿಸಿದವ್ರಿಗೆ ಅವಕಾಶ ಇರತ್ತೆ. ನೋಡಿ, ಅಪ್ಲಿಕೇಶನ್ ಹಾಕಿ 2 ನೋಟಿಸ್ ಆಗಿರತ್ತೆ. ಇದು ಒಂದೇ ಪೋಸ್ಟ್ ಅಲ್ಲ, ಇನ್ನೂ ಪೋಸ್ಟ್ ಇದಾವೆ. ಆ ಒಂದು ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಹಾಸ್ಟೆಲ್ ವಾರ್ಡನ್ ಅಂತೇಳಿ, ಕಮಿಷನಿಂಗ್ ಇಂಜಿನಿಯರಿಂಗ್ ಅಂತೇಳಿ, ಕಮಿಷನಿಂಗ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಹುದ್ದೆಗಳು, ಕಮಿಷನಿಂಗ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕಲ್ಸ್ ಸಂವಹನ ಮತ್ತು ಸಂಚರಣೆ ಮತ್ತು ಉಪಕರಣ ನಿಯಂತ್ರಣ ಅಧಿಕಾರಿ, ಇಷ್ಟು ಪೋಸ್ಟ್ ಇರತ್ತೆ. ಟೋಟಲ್ ಆಗಿ 4 ಪ್ರಕಾರ ಪೋಸ್ಟ್ ಇರತ್ತೆ. ಈ ಒಂದು 4 ಪ್ರಕಾರಕ್ಕೆ ಅಪ್ಲಿಕೇಶನ್ ಹಾಕಿ ನೋಡಿ. ಇದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ರೆಗ್ಯುಲೇಷನ್ ಒಂದೊಂದ ತಿಳಿಸ್ಕೊಡ್ತಾನೆ. ಮತ್ತೆ ಇನ್ನೊಂದು ತಿಳಿಸ್ಕೊಡ್ಬೇಕು ನಿಮಗೆ, ಈ ಒಂದು ಕೋಚಿಂಗ್ ಶಿಪ್ಯಾರ್ಡ್ ದಿಂದ 2 ನೋಟಿಸ್ ಆಗಿರತ್ತೆ. ಈ ಒಂದು ಕೋಚಿಂಗ್ ಶಿಪ್ಯಾರ್ಡ್ ದಿಂದ 2 ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇದು ನಾನು ವಾರ್ಡನ್ ಹುದ್ದೆಗೆ ಸಂಬಂಧಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ ತಿಳಿಸ್ಕೊಡ್ತಾನೆ. ಅದ ನಂತರ ಉಳಿದಂತ ಪೋಸ್ಟ್ ಅದರ ಬಗ್ಗೆ ನೆಕ್ಸ್ಟ್ ನೋಟಿಸ್ ಓಪನ್ ಮಾಡ್ಕೊಂಡು ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾನೆ. ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಸಂಬಂಧಪಟ್ಟಂತೆ SSLC ತೆರಗಡೆ ಹೊಂದಿರಬೇಕು. ಇದಕ್ಕೆ ಅದೇ ರೂಲ್ಸ್ ಇದೇ ರೂಲ್ಸ್ ಅಂತ ಯಾವುದೇ ರೀತಿ ಕೊಟ್ಟಿಲ್ಲ. ಇದೇ ವಿಷಯ ಅದೇ ವಿಷಯ ಅಂತ ಹೇಳಿ SSLC ಆಗಿರಬೇಕು. ಎಕ್ಸ್ಪೀರಿಯನ್ಸ್ ನೋಡಿ ಏನಾಗಿರ್ಬೇಕು, ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ದರು, ಎಕ್ಸ್ ಇಂಡಿಯನ್ ಆರ್ಮಿ ಇತ್ತಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಈ ಎಲ್ಲಾ ಪೋಸ್ಟ್ ಕರೆದಿರೋದು ಮಾಜಿ ಸೈನಿಕರಿಗೆ ಅವಕಾಶ ಕೊಟ್ಟಿದ್ದಾರೆ. ಮಾಜಿ ಸೈನಿಕರಿಗೆ ಎಲ್ಲ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಮಾಜಿ ಸೈನಿಕರು ಅಪ್ಲಿಕೇಶನ್ ಹಾಕಿ. ಈಗ ಮಾಜಿ ಸೈನಿಕರು ಅಂದ್ರೆ 50 ವರ್ಷ 60 ವರ್ಷ ಹಿಂಗಿದ್ದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆಯಲ್ಲ ಅಂತ ತುಂಬಾ ಜನ ಕೇಳಬಹುದು. ಇರತ್ತೆ, 40 ವರ್ಷ ಮೇಲ್ಪಟ್ಟವ್ರಿಗೆ ಇರತ್ತೆ. ಬಟ್ ಈಗ ಅಗ್ನಿವೀರ ಯಾರ್ಯಾರು, ಈ ಒಂದು ಅಗ್ನಿವೀರದಲ್ಲಿ ಯಾರ್ಯಾರು ಈಗ ಮುಗಿಸ್ಕೊಂಡು ಬಂದಿದಾರಲ್ಲ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಎಕ್ಸ್ ಸರ್ವಿಸ್ ಮಂದ್ ಅವ್ರ ತರ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಇದೆಲ್ಲ ಉದ್ದೇಶ ಇಟ್ಕೊಂಡು ಅಪ್ಲಿಕೇಶನ್ ಕರೆದಿದ್ದಾರೆ. ಇದು ಕೋಚಿಂಗ್ ಶಿಪ್ಯಾರ್ಡ್ ಲಿಮಿಟೆಡ್ ಖಾಲಿ ಇರತ್ತೆ. 7 ಪೋಸ್ಟ್ ಇರತ್ತೆ. 7 ಪೋಸ್ಟ್ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ಇಂಗ್ಲಿಷ್ ಮತ್ತು ಹಿಂದಿ ಮಾತಾಡಕ್ ಬರ್ಬೇಕಾಗತ್ತೆ ಕಡ್ಡಾಯವಾಗಿ. ಅದ್ರ ಜೊತೆಯಲ್ಲೇ ನಿಮಗೆ ಜಾಬ್ ಲೊಕೇಶನ್, ಹೆಂಗೆ ಏನ್ ಕೆಲಸ ಮಾಡ್ಬೇಕು ಅದೆಲ್ಲ ಇರತ್ತೆ. ಮತ್ತು ಪ್ರಮುಖ ದಿನಾಂಕಗಳ ಬಗ್ಗೆ ನಾನೇ ತಿಳಿಸ್ಕೊಟ್ಟೇನಲ್ಲ. ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟು 12 ನವೆಂಬರ್ 2025 ತನಕ ಅವಕಾಶ ಇರತ್ತೆ. ಅದು ಆಲ್ ಇಂಡಿಯಾದವ್ರಿಗೆ ಸಂಬಂಧಪಟ್ಟಂತೆ ಇದು ಸೇಮ್ ಆಗಿರತ್ತೆ. ಬಟ್ ಅಪ್ಲಿಕೇಶನ್ ವಾರ್ಡನ್ ಹುದ್ದೆಗೆ ಸ್ವಲ್ಪ ಕಡಿಮೆ ಇರತ್ತೆ, 7ನೇ ತಾರೀಕು ಇರತ್ತೆ. ಮತ್ತೆ ಇಲ್ಲಿ ಕಲ್ಲಿರುವಂತ ಹಾಸ್ಟೆಲ್ ವಾರ್ಡನರ್ ಹುದ್ದೆಗಳು ಯುವರ್ ಅಭ್ಯರ್ಥಿಗೆ 1 ಪೋಸ್ಟ್ ಇರತ್ತೆ. ಯುವರ್ ಅಭ್ಯರ್ಥಿಗೆ 1 ಪೋಸ್ಟ್ ಮಾತ್ರ.
ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಅಭ್ಯರ್ಥಿಗಳಿಗೆ ನವೆಂಬರ್ 8 2000 ಅಲ್ಲ, ನವೆಂಬರ್ 8 1997 ಯಾರು ಹುಟ್ಟಿದಾರಲ್ಲ ಅವ್ರ ಅಪ್ಲಿಕೇಶನ್ ಹಾಕಿ. 58 ವರ್ಷ ಆಗಿರ್ಬೇಕಾಗತ್ತೆ ನಿಮಗೆ ಅವ್ರು ಕೊಟ್ಟಿರುವಂತ ಮಾಹಿತಿ. ಇನ್ನು ಆಯ್ಕೆ ಆದ್ರೆ ನಿಮಗೆ ಪುಂಚದಲ್ಲಿ ಕೆಲಸ ಇರತ್ತೆ, ಅದ ನಂತರ ಕೇರಳದಲ್ಲಿ ಕೆಲಸ ಇರತ್ತೆ. ಇನ್ನು ಕ್ವಾಲಿಫಿಕೇಶನ್ ನಿಮ್ಗಾಗಲೇ ತಿಳಿಸ್ಕೊಟ್ಟಿರುವಂತ SSLC ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ತೆರಗಡೆ ಹೊಂದಿರಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ವರ್ಷ ಅಂದ್ರೆ ಈಗಾಗಲೇ ಮಾಜಿ ಸೈನಿಕರಾಗಿ ಸೇವೆಯನ್ನ ಸಲ್ಲಿಸಿರಬೇಕು. ಇನ್ನು ಅರ್ಜಿ ಶುಲ್ಕದ ವಿಷಯ, ಅಪ್ಲಿಕೇಶನ್ ಫೀಸ್ ನೋಡಿ ಎಷ್ಟಿರತ್ತೆ ಅಂತ ಹೇಳಿ ಇವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಅರ್ಜಿ ಶುಲ್ಕ 300 ರೂಪಾಯಿ ಇಟ್ಟಿದ್ದಾರೆ. ಅವರು 300 ತನ ಅರ್ಜಿ ಶುಲ್ಕ ಕಟ್ಟಬೇಕಾಗತ್ತೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ. 300 ರೂಪಾಯಿ ಇತರೆ ಎಲ್ಲ ವರ್ಗದವರು. ಅಂದ್ರೆ ನೀವೇನಾದ್ರೂ SC ಅಥವಾ ST ದವರು ಇತ್ತಂದ್ರೆ ನಿಮ್ಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಆ ಎಲ್ಲಾ ವರ್ಗ, ಈ ಒಂದು ವರ್ಗ ಹೊರತುಪಡಿಸಿ ಉಳಿದಂತ ವರ್ಗದವರಿಗೆ 300 ತನ ಪಾವತಿ ಮಾಡ್ಬೇಕಾಗತ್ತೆ. ಇವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ. ಇನ್ನು ಉಳಿದಂತ ನಿಯಮಗಳ ಪ್ರಕಾರ ಅರ್ಜಿ ಸಲ್ಲಿಸೋರು 2 ವೆಬ್ಸೈಟ್ ಇರತ್ತೆ. ಒಂದು ವೆಬ್ಸೈಟ್ ಇದು, ಇನ್ನೊಂದು ವೆಬ್ಸೈಟ್ ಇದು. ಅರ್ಜಿಗಳು ಇಲ್ಲಿ ಅರ್ಜಿ ಸಲ್ಲಿಸಿ ಸ್ಟೆಪ್ 1, ಸ್ಟೆಪ್ 3, ಸ್ಟೆಪ್ 4 ಈ ರೀತಿಯಾಗಿ ನಿಮಗೆ ಸ್ಟೆಪ್ ಇರ್ತವೆ. ಮೊದಲನೇಗೆ ರಿಜಿಸ್ಟರ್, ಎರಡನೇದಾಗಿ ಲಾಗಿನ್, ಮೂರನೇದಾಗಿ ಡಾಕ್ಯುಮೆಂಟ್ಸ್, ಅದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಫೀಸು, ಕೊನೆಯಲ್ಲಿ ಸಬ್ಮಿಟ್. ಈ ರೀತಿಯಾಗಿ ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಇರತ್ತೆ. ಇದು ಮೊದಲನೇ ನೋಟಿಸ್ ಬಗ್ಗೆ ಮಾಹಿತಿ. ಇನ್ನು ಎರಡನೇ ನೋಟಿಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಇದು ನಾನು ತಿಳಿಸ್ಕೊಟ್ಟಿದ್ದು ಒಂದು ಪೋಸ್ಟ್ ವಾರ್ಡರ್ ಹುದ್ದೆದು. ಇನ್ನು ಎರಡನೇ ನೋಟಿಸ್ ಇದು. ಇಲ್ಲಿ ಕಲಿರುವಂತ ಪೋಸ್ಟ್ ಇಂಜಿನಿಯರಿಂಗ್ ಹುದ್ದೆಗಳು, ಎಲ್ಲ ಇಂಜಿನಿಯರಿಂಗ್ ಪೋಸ್ಟ್ ಇರತ್ತೆ. ಇಲ್ಲಿ ನಿಮಗೆ 10 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನೋಡಿ. 10 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರತ್ತೆ. ಪರ್ಮನೆಂಟ್ ಜಾಬ್ ಇರೋದಿಲ್ಲ. ಇದು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಈ ಒಂದು ಪೋಸ್ಟ್ಗಳಿಗೆ ಏನೆಲ್ಲ ವಿದ್ಯಾರ್ಹತೆ ಆಗಿರಬೇಕು ಇವುಗಳಿಗೆ ಸಂಬಂಧಪಟ್ಟಂತೆ ಕಮಿಷನರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ತೆರಗಡೆ ಹೊಂದಿರಬೇಕು. ಕಮಿಷನರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ದಲ್ಲಿ ಸೇಮ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪಾಸ್ ಆಗಿರಬೇಕು. ಕಮಿಷನರ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕಲ್ಸ್ ದಲ್ಲಿ ಸೇಮ್ ಅದು ಎಲೆಕ್ಟ್ರಾನಿಕಲ್ಸ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಡಿಪ್ಲೊಮಾ ತೆರಗಡೆ ಹೊಂದಿರಬೇಕು. ಈ ಡಿಪ್ಲೊಮಾ ಆಗಿರಬೇಕು, ಬಟ್ ಯಾವ ಪೋಸ್ಟ್ ಇರುತ್ತೋ ಅದಕ್ಕೆ ತಕ್ಕಂತೆ ವಿಷಯದಲ್ಲಿ ಪಾಸ್ ಆಗಿರಬೇಕು. ವಯೋಮಿತಿ 18 ರಿಂದ 45, 58 ತನಕ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು. ಇನ್ನೊಂದು ಎಷ್ಟು ಸಂಬಳ ಸಿಗತ್ತೆ ನಿಮಗೆ, ನಿಯಮಗಳಿಗೆ ಸಂಬಂಧಪಟ್ಟಂತೆ ಸಂಬಳ ಎಷ್ಟು ಕೊಡ್ತಾರೆ ಅಂದ್ರೆ ಇದೆಲ್ಲ ತಿಳ್ಕೊರಿ. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿನ ಪಡ್ಕೋರಿ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಗೊತ್ತಾಗತ್ತೆ. ಮತ್ತೆ ಲಿಖಿತ ಪರೀಕ್ಷೆ ಅಂತ ಇರೋದಿಲ್ಲ. ಇಲ್ಲಿ ಎಷ್ಟು ನಿಮಗೆ ಸ್ಯಾಲರಿ ಇರತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ, ಬಟ್ ಸಿಗ್ತಾ ಇಲ್ಲ. ಅದು ನಾನು ನಿಮಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ 36,000ದಿಂದ ಯಾವ್ಯಾವ ಪೋಸ್ಟಿಗೆ 36,000 ರೂಪಾಯಿ ಅಂದ್ರೆ ಹಾಸ್ಟೆಲ್ ವಾರ್ಡರ್ ಹುದ್ದೆಗೆ 36,500 ರೂಪಾಯಿ ಸಿಗತ್ತೆ. ಅದ ನಂತರ ಉಳಿದಂತ ಪೋಸ್ಟಿಗೆ 50,000. ಈ ಒಂದು 36,500 ರೂಪಾಯಿ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ. ಅದ ನಂತರ ಈ ಒಂದು ಉಳಿದಂತ ಪೋಸ್ಟ್ಗೆ ಅರ್ಜಿ ಸಲ್ಲಿಸಿದ್ರೆ 50,000. ಈ ಒಂದು 50,000 ತನಕ ನಿಮಗೆ ಸ್ಯಾಲರಿ ಸಿಗತ್ತೆ. ನಿಯಮಗಳಿಗೆ ಸಂಬಂಧಪಟ್ಟಂತೆ CPC ಪ್ರಕಾರ ಇದಕ್ಕೆ ಆನ್ಲೈನ್ ಅಲ್ಲಿ ಅವಕಾಶ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿರಬೇಕು. 2 ನೋಟಿಸು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ಆಯ್ಕೆ ಆದ್ರೆ ಭಾರತದ ಕೊಂಚಿ ಮತ್ತು ಕೇರಳದಲ್ಲಿ ಕೆಲಸ ಇರತ್ತೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲು ಅರ್ಜಿ ಕರೆದಿದ್ರು, ಆಗಾಗಲೇ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಅದು ಯಾರು ನೋಡಿಲ್ಲ ಚಾನಲ್ ಏನಿದಾವೆ ಚೆಕ್ ಮಾಡ್ಕೊಳ್ಳಿ. ಕರೆದ್ರೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ.